ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೃದಯ ಟಿವಿ ಮಂಡ್ಯ. ಇವತ್ತು ಸಂಡೇ ಸ್ಪೆಷಲ್ ಏನು ಅಂತ ಆಮೇಲಿಂದ ಹೇಳ್ತೀನಿ. ಈಗ ಸದ್ಯಕ್ಕೆ 7:25 ಎದ್ದಿದ್ದೀವಿ. ಮುಂದಿನ ಕಾರ್ಯಕ್ರಮಗಳು ಗೊತ್ತಲ್ಲ, ನೀರು ಕುಡಿಯೋದು, ವಾಕಿಂಗ್ ಹೋಗೋದು, ಬರೀ ಇಂಥದೆಯ. ಬರೀ ಹಿಂಗೆ ಅಂದ್ಬಿಟ್ರೆ ಏನು ಅರ್ಥ ಆಯ್ತದೆ? ಹಾಯ್ ಅಂತ ಹೌ ಆರ್ ಯು ಅನ್ನು. ನಿಮ್ಮವ್ವ ಇನ್ನೂ ಕಣ್ಣೆ ಬಿಟ್ಟಿಲ್ಲ. ಅಮ್ಮ ಎಂದರೆ ಏನೋ ಹರ್ಷವು, ಹೇಳು ಅಮ್ಮ ಎಂದರೆ ಏನೋ ಅರಸವು ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಹೇಳ್ಚಿನ ಫ್ರೆಂಡ್ಸ್, ನಾವೀಗ ಬೆಳಗ್ಗೆ ನೀರು ತರಕ್ಕೆ ಹೋಗ್ತಾ ಇದ್ದೀವಿ. ನೀರು ಖಾಲಿ ಆಗ್ಬಿಟ್ಟಿತ್ತು ಅಂದ್ರೆ ಗೊತ್ತಲ್ಲ, ಹೊಸಳಿಗೆ ಹೋಗಿ ತರದ್ ನಾವು. ಅದು ಬೇರೆ ಇದು ಬೇರೆ, ಎಲ್ಲ ಸಪ್ರೇಟ್, ಬರೀ ನಾಟಕ ಅಷ್ಟೇ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ಭಾನುವಾರ ಸ್ಪೆಷಲ್ಗೋಸ್ಕರ ದೇಶವಳ್ಳಿ ತವಾ ಫ್ರೈಗೆ ಬಂದಿದ್ದೀವಿ. ಭಾನುವಾರ ಬರಬೇಕಾಗಿತ್ತು, ಮಿಸ್ ಆಯಿತು. ಈ ಭಾನುವಾರ ಬಂದಿದ್ದೀವಿ. ಇವರು ನಮ್ಮ ಡಾಕ್ಟರ್ ರೋಹಿತ್ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವರು ನಮ್ಮ ರಶ್ಮಿ, ನಮ್ಮ ನಿತೇಶ್ ಎಲ್ಲೋ ಹೋಗಿದ್ದಾರೆ ಅವರು ಡಿಪ್ರೆಷನ್. ಇವತ್ತು ಇಲ್ಲಿಗೆ ಆ್ಯಕ್ಚುಲಿ ಬೆಂಗಳೂರು, ಮೈಸೂರು ಅಲ್ಲೆಲ್ಲ ಕಡೆಯಿಂದನೂ ಹುಡುಕೊಂಡು ಬರ್ತಾರೆ ಇಲ್ಲಿಗೆ. ನಾವು ಫ್ರೆಂಡ್ಸ್ ಜೊತೆ ಬಂದಾಗ ಅಲ್ಲಿ ಹೋಗ್ತಿದ್ದೋ. ಇವತ್ತು ಇಲ್ಲಿ ಬಂದಿದ್ದೀವಿ, ಈ ಅಂಗಡಿಗೆ. ನೋಡೋಣ, ಇಲ್ಲೆಲ್ಲ ಕಡೆ ಟೇಸ್ಟ್ ಚೆನ್ನಾಗಿದೆ ಅಂತೆ, ಇಲ್ಲೂ ಹೇಗಿದೆ ಅಂತ ಒಂದ್ಸಲಿ ನೋಡೋಣ. ಹಾಂ ನೋಡಿ, ನಮ್ಮ ಸೀಟೇ ಇದಾಗ್ಬಿಡೈತೆ, ಒದ್ದೆ ಆಗ್ಬಿಡೈತೆ. ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಷ್ಟು 4? ಬನ್ನಿ ಮತ್ತೆ. ಸೊ ಈಗ 4 ತವಾ ಫ್ರೈ ಹೇಳೋಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಯಾವಾಗಲೂ ಹೇಳಿದ್ವಿ, ಒಂದು ರೌಂಡ್ ಮರ್ತ್ಬಿಟ್ಟಿರ್ತಾರೆ ಅಂದ್ಬಿಟ್ಟು ಇನ್ನೊಂದು ರೌಂಡ್ ಹೋಗ್ತಾ ಇದ್ದೀವಿ. ನಮಗೇನಾ? ಘಾಟು ಫುಲ್ಲು ಘಾಟಿದೆ, ಹೆವಿ ಖಾರ ಇರ್ಬೇಕೇನ. ಖಾರವಾಗಿರ್ಲಿ, ತಿಂತ ಇದ್ರೆ ಬಾಯಲ್ಲಿ ನೀರು ಡಗಡಗ ಅಂದ್ಬಿಟ್ಟ. ಹಾಂ, ಎಲ್ಲರೂ ಖಾರ ಬೇಕು. ನಿಮಗೂ ಖಾರ ಬೇಕಲ್ಲ ಸರ್? ತಿಂತಿರಲ್ಲ ಖಾರ? ನಮ್ಮ ಡಾಕ್ಟ್ರು ಏನೋ ಶಾರ್ಟ್ ತೆಗಿತವ್ರೆ. ಯವಿಗ ಕಾಯಿ ತಾಡಕ್ಕಳಕ್ಕಾಗದೆ ಎದ್ದು ಓಡಿ ಬಂದ್ಬಿಟ್ಲ. ನಡಿ ಬತ್ತೈತಿ ಕಣ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಡಿ ಕುತ್ಕ ತಗೋಬತ್ತವ್ರ ಕಣ. ಇನ್ನು 5 ಮಿನಿಟ್ಸ್ ಬತ್ತ. ಎಲ್ಲ ಎಣ್ಣೆ ಬಾಟ್ಲಿ ಏನೂ ಇಲ್ಲ, ಎಣ್ಣೆ ಬಾಟ್ಲ. ನೀವು ಬರೀ ಮನೇಲಿ ಮಾತ್ರ ಹೊಡಿಯೋದಾ? ನೋಡಿ, ಇವ್ರು ಡೈಲಿ 2 ಕ್ವಾರ್ಟರ್ ಇಲ್ಲದೆ ಮನೆ ಕಳಲ್ಲ, ನಿದ್ದೆ ಮಾಡಲ್ಲ ಇವರು. ನೋಡಿ, ಮಕ್ಕ ನೋಡ್ಕೊಂಬಿಡಿ. ಲಾಸ್ಟ್ ಟೈಮ್ ಬಂದಿದ್ದೆ ಅವಾಗ
ಹೋದ ಸ್ಯಾಟರ್ಡೇ ನಾನು 15 ಡೇಸ್ ಆಯಿತು. ನೀವು 15 ಡೇಸ್ ಆಯಿತು ಸರ್. ನೀವು ಯಾವಾಗ ಬಂದಿದ್ರಾ? ನಾನು ಹುಡುಗರ ಜೊತೆ ಬಂದಿದ್ದೆ, ಮೇ ಬಿ ಒಂದು 3 ಮಂತ್ಸ್. 3 ಮಂತ್ಸ್ ಆಯ್ತಾ? ನೀನು? ನಾನು ಲಾಸ್ಟ್ ಟೈಮ್ ದರ್ಶನ್ ಸರ್ ಬಂದಾಗ ಬಂದಿದ್ದೆ. ಹೌದಾ? ಅದೇ ಬಿಯರ್ ಅದೆಲ್ಲ ಇಟ್ಕೊಂಡು ಬಂದಿದ್ರಾ? ನೀನು ತಂದು ಕೊಟ್ಟಿದ್ದಂತೆ. ನಾನು ಬಂದು ಹೆಚ್ಚು ಕಮ್ಮಿ ಅವಾಗಲೇ ಅವಾಗ ಎಷ್ಟು 3-4-5 ತಿಂಗಳಾಯ್ತೇನೋ. ಆಯ್ತಾ ಒಂದೇ ಸಲ ಬಂದಿದ್ದೆ. ಒಂದೇ ಸಲ ಬಂದಿದ್ದು, ಅದಾದ್ಮೇಲೆ ಬರಲೇ ಇಲ್ಲ. ಸುಮ್ ಸೈಲೆಂಟ್ ನೀವು ಮಾತಾಡಬೇಕು. ಸುಮ್ ಸೈಲೆಂಟಾಗಿ ಕುತ್ಕೊಬಿಟ್ರೆ ನಾವೇನು ಅನ್ಕವ. ಫಸ್ಟ್ ಫಿಶ್ ಬರಲಿ ಆಮೇಲೆ ಹೇಳ್ತೀವಿ ಎಲ್ಲ. ಫಿಶ್ ಬಂದು ಒಳಕ್ಕೆ ಹೋದ್ಮೇಲೆ ಗೊತ್ತಿದೆ, ಎಲ್ಲ ಮಾತು ಬರುತ್ತೆ. ನಿಮಗೂ ಹಂಗೇನೆ ಸರ್? ನಮ್ದು ಹಂಗೇನಿಲ್ಲ, ಮಾತಾಡ್ಸಿದ್ರೆ ಮಾತ್ರ ಮಾತು ಬರುತ್ತೆ, ಇಲ್ಲಾಂದ್ರೆ ಫೋನ್ ಬರಬೇಕು. ಕಾಲ್ ಬರಬೇಕು. ಫೋನ್ ಬಂದರೆ ಡಿಗ್ಡಿಗಿಡ್ಕೊಂಡು ಓಡ್ತಾ ಇರೋದೆ. ಫಿಶ್ ಬಂತು, ನಮಗೋಸ್ಕರ ತಗೊಬಂದರು. ಗಳ 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 ತಿನ್ನಿ ತಿನ್ನಿ, ನಿಧಾನ. ಅವ್ರು ಅರ್ಜೆಂಟಲ್ಲಿದ್ದರೆ ಕೊಟ್ಬಿಡಿ ಫಸ್ಟ್ ಅವ್ರಿಗೆ. ಎಲ್ಲರ ಮುಖದಲ್ಲಿ ಮಂದ ಆಸೆ ಬಂದ್ಬಿಡ್ತು ನೋಡಿ. ಈಗ ಟೇಸ್ಟ್ ನೋಡೋಣ ಹೆಂಗಿದೆ. ಫಸ್ಟ್ ತಿನ್ಬಿಡಿ ಹೆಂಗಿದೆ. ಫಸ್ಟ್ ನಾವೇನಾ? ತಿನ್ನಿ ಫಸ್ಟ್ ನಿಮ್ಮದೆ. ಬಿಸಿನಾ? ಬಿಸಿಗೆ ಸಾಂಬಾರು ಕೊಡ್ತಾವ್ರೆ. ಶಬಾಷ್ 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 ಶಬಾಷ್. ಹೆಂಗಿದೆ? ಮಸ್ತಿದೆ. ಮಸ್ತಾ? ವಿತ್ ಸಾಂಬಾರು ಕೊಟ್ಟಿದ್ದಾರೆ. ನೀನು ತಿನ್ನು ಬೇಗ ಪಟ್ಬಿಟ್ಟಂತ. ಹೆಂಗಿದೆ ಅಂತ ಹೇಳ್ಬೇಕು, ಸೆಕೆಂಡ್ಸಲ್ಲಿ ಹೇಳ್ಬೇಕು. ಅದು ಹೆಂಗೆ ಹೇಳ್ತೀನಿ ನೋಡ್ತೀನಿ. ಚಟ್ನಿ ಹಾಕಿ ತಿಂತಾ ಇರೋದು. ಹಾಂ ಸರ್, ನೀವು ಬರೀ ಖಾರ ತಿನ್ನಲ್ವಾ? ಖಾರ ತಿನ್ಬೇಕು ಸಾರ್. ಗೊತ್ತಿಲ್ಲ, ಅನ್ಸುತ್ತೆ ಖಾರ ಅಂತ. ಮಸ್ತಿದೆ ಖಾರ. ಹಾಂ, ಜಾಸ್ತಿ ಹಾಕ್ಬಿಟ್ಟವ್ರು ಹಂಗಾರೆ. ನಾವು ಹೇಳಿದ್ವಲ್ಲ ಅದಕ್ಕೇನೋ. ತಡೆಯಪ್ಪ ತಿಂದು ನೋಡಮ್ಮ. ಆಹಾ ಸುಡುತ್ತೆ. ಸೂಪ. ಸ್ವಲ್ಪ ನಿಂಬೆ ಹಾಕೊಂಡು ಚೆನ್ನಾಗಿದೆ. ಏನು ಹೇಳು? ಆಫ್ ಮಾಡು. ಎಣ್ಣೆ ಬೇಕಾ? ಇಲ್ಲ, ನಿನ್ನ ವೈಫ್ ಬ್ಲಾಗ್ ಮೇಲೆ ನೋಡಿದ್ರೆ ಏನೋ ಹೇಳಲ್ಲ. ಅವಳೇನು ಹೇಳ್ತಾಳೆ? ನಾನು ಎಣ್ಣೆ ಹೊಡೆಯಲ್ಲ ಅಂತ ಗೊತ್ತಿಲ್ಲ ಅವಳಿಗೆ. ನಿಮ್ದು ಯಾವ್ದಾರು 3 ಸ್ಲೈಸ್ ಕೊಡಿ. 3 ಹೇಳಿದ್ವಿ. ಇನ್ನೊಂದು ಬರ್ತದೆ. ಹಂಗೆ ಸ್ವಲ್ಪ ಚಟ್ನಿ ಬೇಕು, ಜಾಸ್ತಿ ಬೇಕು. ಅದು ಸ್ಟಾರ್ಟಿಂಗ್ ಅದಷ್ಟೇ, ಆಮೇಲೆ ಒಂದ್ಸಲಿ ಹೋದ್ಮೇಲೆ ಎಲ್ಲ ಹೋಗ್ತಾ ಇರುತ್ತೆ. ಪರ್ಫೆಕ್ಟ್ ಆಗುತ್ತೆ. ಒಂದು ಸಾಕಾಗಿಲ್ಲ, ಅದಕ್ಕೆ ಇನ್ನೊಂದು 2 ಸ್ಲೈಸು ನಮ್ಮ ಡಾಕ್ಟ್ರಿಗೆ ಫುಲ್ ಫಿಶ್ಶು ತರಿಸ್ಕೊಂಡ್ವಿ. ಹಾಂ, ಏನೋ ಗೊಣಗ್ತಾ ಇದೆಯಲ್ಲ ಹೇಳು. ಏನು ಬ್ರೋ? ಅಷ್ಟೇ ಚೆನ್ನಾಗಿದೆ. ಸೊ ಎಲ್ಲ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ. ನಿತೇಶ್ ಅವರು ಇನ್ನೊಂದು ಫಿಶ್ ತಗೊಂಡ್ರು. ಸರ್ ಇನ್ನೇನು ಮುಗಿಸ್ತಾ ಇದ್ದಾರೆ, ಸಾಕಂತ ಇಷ್ಟೇ ಅವ್ರಿಗೆ. ನಾವು ಒಂದು ಹಾಫ್ ರೈಸ್ ಹೇಳ್ಕೊಂಡಿದ್ದೀವಿ. ಬಂದಮೇಲೆ ತಿನ್ಬಿಟ್ಟು ರಯ್ಯ ಏನಂತ್ಯ ಚಾಪಲ್. ಹಾಂ, ದುಡ್ಡು ಹಾಕ್ಬಿಟ್ಟೆ ನಡಿ. ತಿಂತಾರವಲ್ಲಿ. ಇಲ್ಲ, ನಿನಗೆ ಒಂದು ಪಾತ್ರೆ ಕೊಟ್ಬಿಡಿ, ಸೋಪ್ ಕೊಡಿಸ್ತೀನಿ, ಆರಾಮಾಗಿ ತೊಳ್ಕೊಂಡಿರೋ. ನಾಳೆ ಬಂದು ಕರ್ಕೊಯ್ತೀವಿ. ಅದೇ ಓಸಲಿ ಪೂರ್ವಿನ ಡೈಟ್ ಇದ್ವಲ್ಲ ಹಂಗೆ. ಊಟ ಮಾಡಿಸ್ಬಿಟ್ಟು ಸರ್ ಪೂರ್ವಿಗೆ ಅಲ್ಲೇ ಅಡಾಯ್ಟ್ಬಿಟ್ಟು ಬಂದಿದ್ದು. ಎಲ್ಲರದು ಆಯಿತು ಫಿನಿಶಿಂಗ್. ನಿಮ್ಮದು ಆಯಿತಾ? ಎಲ್ಲ ಖಾಲಿ ಆಯಿತು ಈಗ.
ಹೊರಡೋಣ. ಓಕೆ, ಲೆಟ್ಸ್ ಗೋ. ರೈಟ್. ಊಟ ಮಾಡ್ಕೊಂಡು ಫಿಶ್ ತಿನ್ಕೊಂಡು ಫಿಶ್ ತವಾ ಫ್ರೈ ತಿನ್ಕೊಂಡು ಹೊರಟಿದ್ದೀವಿ. ಹೆಂಗಿತ್ತು ಇವಳಂತೂ ಫುಲ್ ಜೂಮ್ ಅಲ್ಲ ಬಿಟ್ಟಾಳೆ. ತಿಂದ ತಕ್ಷಣ ತೂರಾಡ್ತಾಳೆ ಯಾಕೋ ಗಾಣೆ. ಎಷ್ಟಾಗಿತ್ತು ಸರ್? 610. ಓಕೆ, ಈಗ ಹೊರಟ್ವಿ ಗಾಯ್ಸ್. ಈಗ ರಿಟರ್ನ್ ಮಂಡೇ, ಗೋ ಬ್ಯಾಕ್ ಟು ಹೋಮ್. ಮಂಡೇ ಹೊರಟಿದ್ದೀವಿ. ಬಾಯ್ ಬಾಯ್ ಮಾಡು. ಬಾಯ್. ಸೊ ಗಾಯ್ಸ್, ನಾವು ಫಿಶ್ ತವಾ ಫ್ರೈ ತಿನ್ಕೊಬರೋ ಅಷ್ಟೇ ನಮ್ಮ ಹೆಂಡ್ತಿ ನೀವು ಮಾತ್ರ ಫಿಶ್ ತವಾ ಫ್ರೈ ತಿನ್ಕೊಬೋದ್ರೆ ನಮಗೂ ಚಿಕನ್ ತಂದುಕೊಡಿ ಅಂದರು. ಅದಕ್ಕೆ ತಗೊಬಂದು ಕೊಟ್ಟೆ. ಫ್ರೈ ರೆಡಿ ಮಾಡಿದ್ದಾರೆ. ಫ್ರೈ ರೆಡಿ ಆಗಿದೆ. ಗಮ್ ಅಂತ ಇದೆ, ಬಿಸಿ ಬಿಸಿ ಇದೆ. ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ. ಸ್ವಲ್ಪ ತಿಂದ್ಬಿಟ್ಟು ಟೇಸ್ಟ್ ನೋಡೇ ಬಿಡೋಣ ಹೆಂಗಿದೆ ಅಂತ. ಡಬಲ್ ಧಮಾಕ ಹೃದಯಲ್ಲಿ ನೋಡಿ ಗಾಯ್ಸ್. ಪ್ಲೇಟ್ಗೆ ಹಾಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ಹೆಂಗಿರುತ್ತೆ. ಸಾಕು. ನಾನು ಅಲ್ಲೂ ತಿನ್ಬಿಟ್ಟಿದ್ದೀನಿ. ರಿದಮ್ಮ ಬಾ ಚಿಚ್ಚಿ, ಹೆಂಗಿದೆ? ಗಮ್ ಅಂತ ಇದೆಯಾ? ಹೋಗ್ತಿದ್ದು ಏನೋ ಕಾಣಿಸ್ತಾ ಇರಲಿಲ್ಲ. ಬಾ ಊಟ ಮಾಡು. ಚಿಚ್ಚಿ ತಿಂತೀಯಾ? ಹಾಂ, ಬೇಡ, ಆಮೇಲೆ ತಿಂತೀಯಾ? ಸರಿ ಆಯಿತು. ಸೊ ಗಾಯ್ಸ್, ಬಿಸಿ ಬಿಸಿ ಇದೆ. ಏನೋ ಬಗ್ ನೋಡ್ತಿದ್ಯಾ? ಬಾ ಕೂತ್ಕೋ. ಸಾಕಾದ ಬಿಸಿ ಬಿಸಿಗೂ ಅದಕ್ಕೂ ಸೂಪರ್ ಟೇಸ್ಟ್. ಗಮ್ಮಂತ ಇತ್ತು ಮೊದಲೇ. ಹಾಂ ಫಂಟಾಸ್ಟಿಕ್. ತಿನ್ನ ಚಿಕನ್ ತಿಂತ್ಯಾ? ಲತಾ ಅವರು ತಿಂತಾ ಇದ್ದಾರೆ. ಹೆಂಗಿದೆ ಕರ್ಗಿ? ಹೆಂಗಂದ್ರೆ ತಿನ್ನೋದ್ರಲ್ಲಿ ಬಿಸಿ. ಫೋನಲ್ಲೂ ಮಾತಾಡ್ಕೊಂಡು ತಿಂತಾ ಇದ್ದಾಳೆ. ಬಿಸಿ ಆಗಿಬಿಟ್ಟಿದ್ದಾರೆ ಅವರು. ತಿಂತ್ಯಾ? ಬಿಸಿ ಚೆನ್ನಾಯ್ತಾ? ಮೂಳೆ ಇರುತ್ತೆ, ಚೆನ್ನಾಗಿ ಅದ್ಬಿಟ್ಟು ತಿನ್ನೋ. ಮೂಳೆ ಇರುತ್ತೆ ತಗೋ ಚಿನ್ನ. ಎಲ್ಲರೂ ಬೇಡ ಬೇಡ ಅನ್ಕಂಡೆ ಎಲ್ಲ ಖಾಲಿ ಮಾಡಿದ್ರು. ಇವಳು ಬೇಡ ಅಂತಿಲ್ಲ, ಇವಳು ಬೇಡ ಅಂತಿಲ್ಲ, ಖಾಲಿ ಮಾಡಿದ್ರು. ಬೆಳಗ್ಗೆ ರೆಡಿ ಮಾಡಿರ್ತೀನಿ. ಸ್ವಲ್ಪ ಕುಕ್ಕರ್ಗೆ ಹಾಕ್ಬಿಡಿ. ಏನು 2 ವಿಷಲ್ ಬರ್ಸಿ. ಏನು ಮಾಡಬೇಕು? ತರಕಾರಿ ಮತ್ತೆ ಬೇಳೆ ಒಟ್ಟಿಗೆ ಹಾಕ್ಬಿಡೋದಾ? ಹಿಂಗೆ ನೋಡಿದ್ರೆ ಏನು ಮಾಡ್ಬೇಕು ಹೇಳು ಪಟ್ ಅಂತ. ಇದನ್ನ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕೊಳ್ಳಿ. ಹಾಂ, ಒಂದು 2-3 ಸರಿ. ಆಮೇಲೆ ತೊಳೆದಿಟ್ಟಿರೋದೆ ಟೊಮೊಟೊ ಕಟ್ ಮಾಡಿ ಹಾಕ್ಬಿಡಿ ಕುಕ್ಕರ್ಗೆ. ತರಕಾರಿ, ಟೊಮೊಟೊ, ಸಾಲ್ಟ್ ಹಾಕ್ಬಿಟ್ಟು 3 ವಿಷಲ್ ಬೇಯಿಸಿ. 3 ವಿಷಲ್. ಓಕೆ. ಸೊ ಗೈಸ್, ನಮ್ಮ ವೈಫ್ಗೆ ನೈಟ್ ಡ್ಯೂಟಿ. ಬೆಳಿಗ್ಗೆ ಬರೋದು ಲೇಟ್ ಆಗುತ್ತೆ. ಅದಕ್ಕೆ ಬಿಸಿಬೇಳೆ ಭಾತ್ಗೆ ಸ್ವಲ್ಪ ರೆಡಿ ಮಾಡಿಟ್ಟಿದ್ದೀನಿ. ಬೆಳಿಗ್ಗೆ ಬರೋಷ್ಟರಲ್ಲಿ ಇದು ಮಾಡಿ, ಇಲ್ಲಾಂದರೆ ಸ್ಕೂಲ್ಗೂ ರೆಡಿ ಆಗಬೇಕಲ್ಲ ನನ್ನ ಮಗಳು ಹೃದಯ. ಅವಳಿಗೂ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಹೃದಯ ಸ್ವಲ್ಪ ಏನು ಸೌಂಡ್ ಕಯ್ಯ ಅಂತ. ಹಾಗಾಗಿ ಈಗಲೇ ರೆಡಿ ಮಾಡಿ ಇಟ್ಟಿದ್ದಾಳೆ. ನಾನು ಬೆಳಗ್ಗೆ ಕುಕ್ಕರ್ ಹಾಕ್ಬಿಟ್ಟು 3 ವಿಷಲ್ ಮಾಡಿಸ್ಬೇಕು. ಸೊ ಗೈಸ್, ನಮ್ಮಮ್ಮ ಇಲ್ಲ ಭದ್ರಾವತಿಗೆ ಹೋಗಿದ್ದಾರೆ ಹಬ್ಬಕ್ಕೆ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಸುಬ್ಬಂಗೆ ಊಟ ಹಾಕಕ್ಕೆ ಬಂದಿದ್ದೆ. ಇನ್ನೇನು ಆವಾಗಲೂ 9:30 ಆಯಿತು. ನಾನು ಈಗ ಹೋಗಿ ಮಲಗ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.